ಎಲ್ಲರೂ ನಿಮಗೋಸ್ಕರ ಊಟಕ್ಕೆ ಕಾಯ್ತಿದ್ದಾರೆ. ನೀವು ಯಾರಿ ನಾನು ಊಟಕ್ಕೆ ಕರೆಯೋಕ್ಕೆ? ಏನು ನಾನು ಬರ್ದೇ ಇರೋರು ಯಾರು ಊಟನೇ ಮಾಡಲ್ವಾ? ಹಾಗಲ್ಲ. ನಾನು ಬರಲ್ಲ ರೀ. ಏನಿವಾಗ ಇಷ್ಟು ದಿನ ಇಲ್ದಿರೋದೇನು ಇವತ್ತು ಊಟಕ್ಕೆ ಕರೆಯಕ್ಕೆ ಬಂದ್ಬಿಟ್ಟಿದ್ದೀರಾ? ಓ, ಅಧಿಕಾರ ಸಿಕ್ತು ಅಂತನಾ ಅಥವಾ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕ? ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾಕ್ರಿ ತಪ್ಪು ತಿಳ್ಕೊಳ್ಳಿ? ಎಲ್ರ ದೃಷ್ಟಿಯಲ್ಲಿ ನಾನೇ ಸರಿ ಇಲ್ಲ, ನಾನೇ ತಪ್ಪಿತಸ್ಥ ಆಗಿದ್ದೀನಿ. ನೋಡಿ, ಒಂದು ಸತ್ಯ ತಿಳ್ಕೊಳ್ಳಿ, ಎಲ್ಲರೂ ಸೇರಿ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ನೀವು ನನ್ನ ಹೆಂಡತಿ ಆಗಲ್ಲ. ನಾನು ಯಾವತ್ತೂ ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ. ಆ ಥರದ್ದೇನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಈಗಿದ್ದೀಗಲೇ ಕಿತ್ತು ಬಿಸಾಕ್ಬಿಟ್ಟು. ನನ್ನ ಕನಸಿನ ಹುಡುಗಿನೇ ಬೇರೆ ಆಗಿದ್ಲು, ಆದರೆ ನನ್ನ ಟೈಮ್ ಸರಿ ಇರ್ಲಿಲ್ವೋ ಏನೋ ಗೊತ್ತಿಲ್ಲ, ನಿಮ್ಮನ್ನು ಗಂಟು ಹಾಕಿದ್ರು. ಯಾವಾಗ ನೀವು ನನ್ನ ಲೈಫಿಗೆ ಬಂದರೂ ಗೊತ್ತಿಲ್ಲ, ನೀವು ಬಂದಾಗಿದ್ದ ನನ್ನ ಲೈಫೇ ಹಾಳಾಗೋಗಿದೆ. ನೆಮ್ಮದಿ ಮನಸ್ಸಲ್ಲಿ ಅಶಾಂತಿ ಹುಟ್ಟಿದೆ. ನಿಮ್ಮಿಂದಾಗಿ ಪ್ರತಿ ದಿನ ನೋವು ಅನುಭವಿಸ್ತಾ ಇದ್ದೀನಿ ನಾನು. ಪ್ಲೀಸ್ ಪ್ಲೀಸ್ ನನ್ನ ಲೈಫಿಂದ ಎಲ್ಲರೂ ದೂರ ಹೊರಟೋಗಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾರೂ ಅವ್ರ ಜೀವನ ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ. ಬದುಕು ಹೆಂಗೆ ಬರುತ್ತೋ ಹಂಗೆ ನಮ್ಗೆ ಸ್ವೀಕರಿಸ್ಬೇಕಾಗತ್ತೆ. ನೀವು ನನ್ನನ್ನು ಹೆಂಡತಿ ಅಂತ ಸ್ವೀಕರಿಸ್ಬೇಕು ಅಂತ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ. ನೀವು ನನ್ನನ್ನು ದೂರ ಇಟ್ಟಿದ್ದೀರಾ, ಅದಕ್ಕೆ ನಂಗೆ ಏನು ಬೇಜಾರಿಲ್ಲ. ಬೇಜಾರಿದ್ರೂ ಅದನ್ನು ನನ್ನ ಮನ್ಸಿಗೆ ಹಚ್ಕೊಳ್ಳಲ್ಲ. ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೋತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಮನೆ ಸೊಸೆಯಾಗಾದರೂ ನಾನಿಲ್ಲಿರಬೇಕು. ಇಲ್ಲಾಂದರೆ ನನ್ನ ಮೇಲೆ ಬೆಟ್ಟದ ಆಸೆ ಇಟ್ಕೊಂಡಿರೋ ನನ್ನ ತಂದೆ ತಾಯಿ ನೆಮ್ಮದಿ ಹಾಳಾಗೋಗುತ್ತೆ. ಮನೆತನದ ಮರ್ಯಾದೆ ಬೀದಿಗೆ ಬಂದ್ಬಿಡತ್ತೆ. ಇದಕ್ಕೆಲ್ಲ ಕಾರಣ ನಾನು ಆಗ್ತೀನಿ. ಅದು ನಂಗೆ ಇಷ್ಟ ಇಲ್ಲ. ನಾನು ನಿಮಗೆ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗಲ್ಲ ಅಂತ ನಂಗೆ ಗೊತ್ತು. ಆದರೆ ಎಲ್ಲರೂ ಮುಂದೆ ನೀವು ನಂಗೆ ತಾಳಿ ಕಟ್ಟಿದ್ದೀರಾ. ಸಮಾಜ ಮುಂದೆ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ. ಅದಕ್ಕೋಸ್ಕರ ಆದರೂ ನಾನು ಈ ಜವಾಬ್ದಾರಿಗಳನ್ನು ಮಾಡಬೇಕು. ಹಾಗಂತ ನೀವು ನನ್ನನ್ನು ಇಷ್ಟಪಡಬೇಕು ಅಂತ ನಾನು ಹೇಳ್ತಿಲ್ಲ. ಅದು ನಿಮಗೆ ಬಿಟ್ಟಿದ್ದು. ನೀವು ಹೇಗಾದರೂ ಇರಿ, ನಾನು ಅದಕ್ಕೆ ಅಡ್ಡ ಬರಲ್ಲ. ನಿಮ್ಗೆ ನನ್ನ ಮೇಲೆ ಕೋಪ ಇದ್ದರೆ ಬೈರಿ, ಹೊಡಿರಿ, ಆ ಅಧಿಕಾರ ಎಲ್ಲ ನಿಮಗಿದೆ. ಆದರೆ ಈಗ ಊಟ ಎಲ್ಲ ಬಿಟ್ಟು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅದರಿಂದ ಏನೂ ಪ್ರಯೋಜನ ಇಲ್ಲ. ನೋಡಿ, ಎಲ್ಲರೂ ನಿಮಗೋಸ್ಕರ ಊಟಕ್ಕೆ ಕಾಯ್ತಿದ್ದಾರೆ. ನೀವು ಹೋಗಿ ಊಟ ಮಾಡಿ. ನಾನು ನಿಮ್ಮ ಜೊತೆ ಕೂತು ಊಟ ಮಾಡಲ್ಲ. ನೀವೆಲ್ಲರೂ ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ಕೋತೀನಿ. ಬನ್ನಿ. ಅಣ್ಣ, ನಿಂಗೆ ಫೋನು. ಅದು ಯಾರು ಅಂತ ನೀನೇ ನೋಡೆ. ಇವನೊಬ್ಬ ಬೀಗ್ರ ಮನೆಯಿಂದ. ಅಯ್ಯೋ ದೇವ್ರೆ, ಥ್ಯಾಂಕ್ ಯು ಅಣ್ಣ. ಬೀಗ್ರ ಮನೆಯಿಂದ ಫೋನು. ಅದಕ್ಕೆ ಬೀಗ್ರ ಮನೆಯಿಂದ ಫೋನು. ನಮ್ಮನ್ನ ರಿಸೆಪ್ಷನ್ಗೆ ಕರೆಯೋಕ್ಕೆ ಫೋನ್ ಮಾಡಿದ್ದಾರೆ. ನೀನೇ ಅಣ್ಣ, ಅವರು ನಮ್ಮ ರಿಸೆಪ್ಷನ್ಗೆ ಕರೆಯೋಕ್ಕೆ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿರ್ಲಿಲ್ವಾ ಏನಂತ? ಬೀಗ್ರ ಮನೆಯಿಂದ ಫೋನ್ ಬರುತ್ತೆ, ನಾವೆಲ್ಲ ರಿಸೆಪ್ಷನ್ಗೆ ಹೋಗ್ತೀವಿ ಅಂತ. ಅಯ್ಯೋ, ಫೋನ್ ಎತ್ತಿ ಲೌಡ್ ಸ್ಪೀಕರ್ ಹಾಕು. ಹಲೋ ಬೀಗ್ರೆ, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾವು ಎಲ್ಲರೂ ಕ್ಷೇಮವಾಗಿದ್ದೀವಿ. ಹಾಗೆ ನಮ್ಮನ್ನ ರಿಸೆಪ್ಷನ್ಗೆ ಕರೆಯೋಕ್ಕೆ ಅಂತ ಫೋನ್ ಮಾಡಿದ್ರಾ? ಹೌದು, ಅದ್ರ ಬಗ್ಗೆ ಹೇಳೋಣ ಅಂತಾನೆ ಫೋನ್ ಮಾಡಿದ್ದ. ಯಾವಾಗ ಇಟ್ಕೊಂಡಿದ್ದೀರಾ ರಿಸೆಪ್ಷನ್? ಫೋನ್ ತೆಗೆದು ಬಿಸಾಕ್ಬಿಡ್ತೀನಿ. ಬೇಡ ಬೇಡ, ಮಾತಾಡು ಮಾತಾಡು. ಅದು ಬೀಗ್ರೆ, ನೀವೇನೋ ಹೇಳ್ತಾ ಇದ್ರಿ. ಅದೇ ಚಿರಾಗ್ ಮತ್ತೆ ದೀಪ ಅದು ರಿಸೆಪ್ಷನ್ ಇಟ್ಕೊಂಡಿದ್ದೀವಿ. ಯಾವಾಗಂತ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದ ತಕ್ಷಣ ನಿಮಗೆ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಬರಬೇಕು. ಖಂಡಿತ ಬರ್ತೀವಿ ಬೀಗ್ರೆ. ಬಂದೇ ಬರ್ತೀವಿ. ಸದ್ಯಕ್ಕೆ ಇವತ್ತಾಗಿರೋ ಬೆಳವಣಿಗೆ ಬಗ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ. ನಮಗೆ ದೀಪು ಫೋನ್ ಮಾಡಿದಾಗೆಲ್ಲ ಹೇಳೋಳು, ಆ ಮನೆಯಲ್ಲಿ ನನ್ನನ್ನು ಮಹಾರಾಣಿ ಥರ ನೋಡ್ಕೋತಾ ಇದ್ದಾರೆ ಅಂತ. ಅದನ್ನೆಲ್ಲ ಟಿವಿನಲ್ಲೇ ನೋಡಿದ್ವಿ. ಅವಳ ಬಗ್ಗೆ ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವು ನಿಶ್ಚಿಂತೆಯಿಂದ ಇರಿ. ದೀಪ ಎಲ್ಲೇ ಇದ್ರೂ
ಎಲ್ಲನೂ ಸಂಭಾಳಿಸ್ಕೊಂಡು ಹೋಗ್ತಾಳೆ. ಅವಳಲ್ಲಿ ಅಪಾರವಾದ ಆತ್ಮವಿಶ್ವಾಸ ಇದೆ. ಹೌದು ಬಿಗ್ರೆ, ಅದೆಲ್ಲ ಅವಳಿಗೆ ಹುಟ್ಟಿದಾಗಿಂದಾನೇ ಬಂದಿರೋದು. ಅದು ನಿಜನೇ ಬಿಡಿ. ಹಾಂ, ಡೇಟ್ ಫಿಕ್ಸ್ ಆದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಎಲ್ಲರೂ ಖಂಡಿತ ಬರಲೇಬೇಕು. ಖಂಡಿತ ಎಲ್ಲರೂ ಬರ್ತೀವಿ. ಸರಿ, ಹಾಗಾದ್ರೆ ಇಡ್ತೀನಿ. ಹಾಂ, ಆಯ್ತು ಆಯ್ತು. ದೀಪ ಈ ಮನೆಯಲ್ಲಿ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ರು, ತನ್ನ ಮನೆಯವರಿಗೆ ಯಾವುದನ್ನು ಬಿಟ್ಕೊಟ್ಟಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಆ ಹುಡುಗಿಗೆ ಎಷ್ಟು ತಿಳುವಳಿಕೆ ಇದೆ ಅಂತ. ಇಂಥ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬಂದಿದ್ದು ನಮ್ಮ ಅದೃಷ್ಟ. ಮೇಡಮ್ ತಗೊಳ್ಳಿ, ಊಟ ಮಾಡಿ. ಬೇಡ ಜಾಜಿ ಅಕ್ಕ, ನಂಗೆ ಹಸಿವಿಲ್ಲ. ಚೀರು ಸರ್ದು ಊಟ ಆಯಿತು. ನಿಜನಾ? ಅವ್ರು ಊಟ ಮಾಡಿದ್ರ? ಹ್ಞೂ ಮೇಡಮ್, ಅವ್ರದ್ದು ಆಯಿತು, ಸೌಂದರ್ಯ ಮೇಡಮ್ದು ಆಯಿತು, ಎಲ್ಲರದ್ದು ಆಯಿತು. ತಗೊಳ್ಳಿ. ಹಾಗಾದ್ರೆ ನಾನು ಊಟ ಮಾಡ್ತೀನಿ. ಇಷ್ಟೊಂದು ಹಸಿವಿದ್ರು ಹಸಿವಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಮೇಡಮ್? ಇದರಲ್ಲೇ ಗೊತ್ತಾಗುತ್ತೆ ಚಿರಾಗ್ ಸರ್ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅಂತ. ಮೇಡಮ್ ತಗೊಳ್ಳಿ, ನೀರು ಕುಡೀರಿ. ನಿಧಾನಕ್ಕೆ ಊಟ ಮಾಡಿ ಮೇಡಮ್. ಅದ್ಗೆ ನಾನು ಹೇಳಿದೆ ತಾನೇ, ನಿನ್ನೆ ರಾತ್ರಿ ನನ್ನ ಕಲ್ಸಲ್ಲಿ ಬಿಳಿ ಕುದುರೆ ಬಂದಿತ್ತು ನೋಡಿ. ಇವತ್ತು ಮನೆಯಲ್ಲಿ ಎಲ್ಲ ಒಳ್ಳೆ ವಿಷಯನೇ ಕೇಳ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ ಕಣೆ, ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಕರಿ ನಾಯಿ ಕಾಣಿಸ್ಕೋತು. ಇಡೀ ದಿನ ಯಾರಿಗೋ ಒಬ್ಬರಿಗೆ ಬೈತೀನಿ ಅಂತ ಅನ್ಕೋತಾ ಇದ್ದೆ. ಅಣ್ಣ, ಅದು ನನಗಲ್ಲ, ನೀನ್ ಕಳ್ಳರನ್ನ ಕಾಕರನ್ನ ಹಿಡಿತಿರ್ತೀಯಲ್ಲ, ಅವ್ರಿಗೆ ಬೈಬೇಕು ಅಂತ ಅನ್ಕೊಂಡಿರ್ತೀಯ ಅಷ್ಟೇ. ಹೌದು ಹೌದು ಹೌದು, ನಿನಗೇನಾದ್ರೂ ಬೈಬೇಕು ಅಂತ ಅನ್ಕೊಂಡ್ರೆ ಸಾಕು, ರೆಡಿ ಇಟ್ಟಿರ್ತಿಯಲ್ಲ, ಕಿಟ್ ಬ್ಯಾಗ್ನ ಜಿಪ್ ಹಾಕಿ ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ. ಒಂದೇ ಒಂದಿನಾನು ಹೊಸಲು ದಾಟ್ಲಿಲ್ಲ ಬಿಡು. ಆದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ಮನೆ ಬಿಟ್ಟು ಹೋಗೋ ತರ ನಾಟಕ ಮಾಡ್ತಿದ್ದೀನಿ ಅಂತಾರ? ಯಾಕ್ರಿ ಅವ್ಳು ಕಾಲು ಎಳಿತೀರಾ? ಸುಮ್ಮನೆ ರೀ. ಅಣ್ಣ, ಬೀಗ್ರೆ ಫೋನ್ ಮಾಡಿ ಹೇಳಿದಾರಲ್ಲ ರಿಸೆಪ್ಷನಿಗೆ ಬನ್ನಿ ಅಂತ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ. ಅಲ್ಲ ಕಡೆ, ನಿಂದ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿಟ್ಟಿದೆ, ನಾವು ತಾನೇ ಪ್ಯಾಕ್ ಮಾಡ್ಕೋಬೇಕಾಗಿರೋದು. ಅದು ಯಾವ ಪುಣ್ಯಾತ್ಕಿತ್ತಿ ನಿನ್ನ ಬಾಯಿಗೆ ಬೆರಳಿಟ್ಲೋ ಕಣೆ. ಅವತ್ತಿನಿಂದ ಇವತ್ತುವರೆಗೂ ಮಾತಾಡ್ತಾನೇ ಇದೆಯಾ? ಅಂದ್ರೆ ಇವಳು ಹುಟ್ಟಿದಾಗಿಂದ ಮಾತಾಡ್ತಾನೆ ಇದ್ದಾಳ? ಏನು ಇವ್ರ ಜೊತೆ ತಾವು ಸೇರ್ಕೊಂಬಿಟ್ರೋ? ಅಯ್ಯಯ್ಯೋ, ನಿಮ್ಮ ಅಣ್ಣ ತಂಗಿ ವಿಷಯದಲ್ಲಿ ನಾನಂತೂ ಆಟಕ್ಕಿಲ್ಲಪ್ಪ. ನಾನು ಅಡುಗೆ ಮಾಡಿದ್ದೀನಿ, ಊಟ ಮಾಡಕ್ಕೆ ಬನ್ನಿ. ಬಾರೆ ಅಬುಜ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮುಖಾನ ಕಡುಬು ಥರ ಗಂಟು ಹಾಕೋಬೇಡ ಕಣೆ. ನಿಮ್ಮ ಅತ್ತಿಗೆ ಅಡುಗೆ ರೆಡಿ ಮಾಡಿದಾಳೆ, ಬಾ. ಜಾಜಿ ಅಕ್ಕ, ಊಟ ತುಂಬಾ ಚೆನ್ನಾಗಿತ್ತು, ಹೊಟ್ಟೆ ತುಂಬಾ ತಿಂದೆ. ಈಗ ಏನಿದ್ರು ಮಲ್ಗೋದೆ. ಬನ್ನಿ. ಮೇಡಮ್, ಎಲ್ಲಿಗೆ? ನಮ್ಮ ರೂಮ್ಗೆ. ಇನ್ಮೇಲೆ ನೀವು ಔಟ್ ಹೌಸ್ಗೆ ಬರೋ ಆಗಿಲ್ಲ, ಇಲ್ಲೇ ಮಲಗಬೇಕು. ಇಲ್ಲ, ಸೌಂದರ್ಯ ಮೇಡಮ್ ಹೇಳಿದ್ದಾರೆ. ಅದೂ ಹೇಳ್ಬಿಟ್ಟಿದಾರಾ? ಮತ್ತೆ ಈ ಮನೆ ಸೊಸೆಯಾಗೋ ಅವಕಾಶ ಕೊಟ್ಟಿದ್ದಾರೆ ಅಂದಮೇಲೆ ಇಲ್ಲೇ ತಾನೇ ಮಲಗ್ಬೇಕು ನೀವು. ಸರಿ ಮೇಡಮ್, ಬೆಳಗ್ಗೆ ಸಿಗ್ತೀನಿ. ಅಯ್ಯೋ, ಇವ್ರ ಜೊತೆನೂ ಸೇರೋ ಆಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಮನೆಯವರು ನನ್ನನ್ನು ಸೇರಿಸ್ಕೊಳ್ತಿಲ್ಲ. ಏನು ಮಾಡಲಿ? ಎಲ್ಲಿ ಮಲ್ಕೊಳ್ಳಿ?
ಏನು ಗೊರಕೆ ಹೊಡಿತಾಳಪ್ಪ. ಏನಮ್ಮ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಅದು ಮಲಗಬೇಕಿತ್ತು. ಜಾರ್ಜಿ ಅಕ್ಕ ಇನ್ಮೇಲಿಂದ ಕೆಲ್ಸದವ್ರು ಕೊಟ್ಟಿರೋ ರೂಮಲ್ಲಿ ಮಲಗಬಾರ್ದು, ಮನೆಯಲ್ಲೇ ಮಲಗಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕರೆಕ್ಟಾಗಿ ಹೇಳಿದಾಳೆ ಅವಳು. ಹೋಗಮ್ಮ ಮಲಗು. ಅಲ್ಲ, ಎಲ್ಲಿ ಮಲಗಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಎಲ್ಲಿ ಮಲ್ಗೋದು ಅಂದರೆ ಹೇಗಮ್ಮ? ಹೋಗು, ಚಿರು ರೂಮಲ್ಲಿ ಮಲ್ಕೋ ಹೋಗು. ಅವ್ರ ರೂಮಲ್ಲ? ಹೌದಮ್ಮ, ನೀನು ಈ ಮನೆಗೆ ಸೊಸೆ ಆಗ್ಬೇಕಲ್ವಾ, ನೀವು ಹೋಗಿ ಚಿರು ರೂಮಲ್ಲಿ ಮಲ್ಕೋಬೇಕು. ಹೋಗು. ಚಿರು ನಿನಗೆ ತಾಳಿ ಕಟ್ಟಿರೋ ಗಂಡ. ಹಂಗಂದ್ರೆ ಅವ್ರ ರೂಮ್ಗೆ ಹೋಗ್ಲಾ? ಏ ಕಳಿ ಕೇಳ್ತಿದ್ಯಲ್ಲಮ್ಮ, ಹೋಗಮ್ಮ ಸುಮ್ಮನೆ. ಅವ್ರೇನಾದ್ರು ಅಂದ್ರೆ? ಗಂಡ ಹೆಂಡತಿ ಮಧ್ಯ 1000 ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಈಗ ನನ್ನ ಸುಕನ್ಯಾಗ ತಗೋ, ನಾವು ಜೊತೆಯಲ್ಲೇ ಇರ್ತೀವಿ, ಆಮೇಲೆ ಗಲಾಟೆ ಮಾಡ್ತೀವಿ, ಆಮೇಲೆ ತಿರುಗೂ ಒಂದಾಗ್ತೀವಿ. ಹಾಗೇನಮ್ಮ, ಕಷ್ಟನೋ ಸುಖನೋ ಗಂಡ ಹೆಂಡತಿ ಅಂದರೆ ಒಬ್ಬರ ಜೊತೆ ಒಬ್ಬರು ಇರಬೇಕು. ಹೋಗು, ನೀನು ಚಿರು ರೂಮಲ್ಲಿ ಮಲ್ಕೋ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಮ್ಮ? ಹೋಗಮ್ಮ. ನಾನು ಯಾಕೆ ಬಂದೆ ಇಲ್ಲಿ? ನಾನು ನೀರು ಕುಡಿಸ್ಬಿಟ್ಟೆ. ನೀವು ಯಾಕ್ರಿ ಇಲ್ಲಿ ಬಂದ್ರಿ? ಅದು ಇನ್ಮೇಲಿಂದ ನಾನು ಇಲ್ಲೇ ಮಲಗಬೇಕಂತೆ. ಏನ್ರಿ ಮಾತಾಡ್ತಾ ಇದ್ದೀರಾ? ತಲೆ ಕೆಟ್ಟಿದ್ಯಾ ನಿಮ್ಗೆ? ಇಲ್ಲಿ ಮಲ್ಕೋತೀರಾ ನೀವು? ಯಾಕ್ರಿ ಹಿಂಗೆ ಕಾಡ್ತೀರಾ ನನಗೆ? ಎಷ್ಟು ಮಾತಾಡಿಸ್ಬೇಡಿ, ಮುಟ್ಬೇಡಿ ಅಂತ ಹೇಳಿದ್ರು ಯಾಕ್ರಿ ಬಂದು ಬಂದು ಕಾಟ ಕೊಡ್ತೀರಾ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಂಥ ಶಿಕ್ಷೆ ಆಗ್ತೈತೆ ನನಗೆ? ಅಯ್ಯೋ, ನಿಮ್ದೇನು ತಪ್ಪಿಲ್ಲ. ಅವ್ರು ಹೋಗಿ ಇಲ್ಲಿ ಮಲಗು ಅಂದ್ರು, ಅದಕ್ಕೆ ಬಂದ. ಸಾಕು, ಸುಮ್ಮನಿರ್ರಿ. ನನಗೆ ಹತ್ರ ಆಗಕ್ಕೆ ಪ್ರಯತ್ನ ಪಟ್ಟರು ನಾನು ನಿಮ್ಮಿಂದ ದೂರ ಹೋಗ್ತಾನೆ ಇರ್ತೀನಿ. ಅಯ್ಯೋ, ಎಲ್ಗೋಗ್ತಿದ್ದೀರಾ? ಎಲ್ಲರೂ ಹೋಗ್ತೀನಿ, ನಿಮಗೆ ಯಾಕೆ? ನೀವ್ ಯಾಕೆ ಎಲ್ಲಿಗೆ ಬರಕ್ ಹೋದ್ರಿ? ನೀವ್ ಹೋಗಿ ಮಲ್ಕೊಳ್ಳಿ. ನೀವಿರೋ ಕಡೆ ನಾನು ಮಲ್ಗಲ್ಲ. ನಾನು ಅಲ್ಲಿಗೆ ಬರಲ್ಲ, ನಾನು ಇಲ್ಲೇ ಎಲ್ಲಾದ್ರೂ ಮಲ್ಕೋತೀನಿ. ನೀವು ರೂಮ್ಗೆ ಹೋಗಿ ಮಲ್ಕೊಳ್ಳಿ. ಏನು ಆಟ ಆಡ್ತಾ ಇದ್ದೀರಾ? ಅಲ್ಲಿ ಬರ್ತೀರಾ, ಮಲಗ್ತೀನಿ ಅಂತೀರಾ. ಹೋಗ್ಲಿ ಅಂತ ಬಿಟ್ಟು ಬಂದ್ರೆ ಇಲ್ಲಿಗೆ ಬಂದು ಈಗ ನಾನು ಮಲ್ಗಲ್ಲ, ನೀವೇ ಹೋಗಿ ಮಲ್ಕೊಳ್ಳಿ ಅಂತೀರಾ. ಏನು ನಿಮಗೆ ಬೈದೆ ಅಂತ ಕೋಪ ತೀರಿಸ್ಕೊತಿರೋ ರೀತಿನ ಇದು? ನೀವು ನಂಗೆ ಬೈದ್ರು ಹೊಡೆದ್ರು ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ವರ ಕೊಡೋ ದೇವರಿಗೆ ಶಾಪ ಕೊಡೋ ಅಧಿಕಾರನೂ ಇದೆ. ಏನಿದಲ್ಲ? ಏನು ಮಾಡ್ತಾ ಇದೆಯಾ? ನೀನು ಇಲ್ಲೇ ಮಲಗಿದ್ದ? ಜಾಜಿ, ಜಾಜಿ, ಹೇಳಿ ಸರ್. ದೀಪು ಯಾಕೆ ಅಲ್ಲಿ ಮಲಗಿದ್ದಾಳೆ? ಸರ್, ಅವ್ರು ಇನ್ನು ಮುಂದೆ ಇಲ್ಲೇ ಮಲಗಬೇಕಂತೆ. ಏನ? ಇಲ್ಲೇ ಮಲಗ್ತಾಳ? ಸೌಂದರ್ಯ ಏನಾದರೂ ನೋಡಿದ್ರೆ ಒದ್ದು ಹೊರಗಾಗ್ತಾಳೆ. ಜಾಜಿ, ಎಷ್ಟು ವರ್ಷದಿಂದ ನೀನು ಈ ಮನೇಲಿ ಕೆಲಸ ಮಾಡ್ತಾ ಇದೆಯಾ? ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಅವಳು ಔಟ್ ಹೌಸಲ್ಲಿ ತಾನೇ ಇರೋದು, ಅಲ್ಲಿ ಕರ್ಕೊಂಡೋಗಿ ಮಲಗಿಸ್ಬೇಕು ತಾನೆ? ಇಲ್ಲ ಸರ್, ಸೌಂದರ್ಯ ಮೇಡಮ್ ಬೈತಾರೆ. ಯಾಕೆ ಬೆಳಗ್ಗೆ ಏನು ವಿಚಿತ್ರವಾಗಿ ಮಾತಾಡ್ತಾ ಇದೀಯ? ಏನಾಗಿದೆ ನಿನಗೆ? ಸರ್, ನಿಮಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ.
ದೀಪಾ ಮೇಡಮ್ ಇನ್ನು ಮುಂದೆ ಇಲ್ಲೇ ಉಳ್ಕೋತಾರೆ. ಅವ್ರೇನು ಕೆಲಸನೂ ಮಾಡಂಗಿಲ್ವಂತೆ. ಯಾಕೆ? ಅವ್ರಿಗೆ ಮನೆ ಸೊಸೆ ಆಗೋದಕ್ಕೆ ಸೌಂದರ್ಯ ಮೇಡಮ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಹೇಳ್ತಾ ಇದೆಯಾ? ಈ ಮನೆ ಸೊಸೆಗೆ ಏನು ಗೌರವ ಸೌಕರ್ಯ ಎಲ್ಲ ಸಿಗುತ್ತೋ ಇನ್ನು ಮುಂದೆ ದೀಪಾ ಮೇಡಮ್ಗೆ ಅದೆಲ್ಲ ಸಿಗುತ್ತಂತೆ. ಸೇಮ್ ರಿಯಾಕ್ಷನ್. ಅಂದರೆ ನಿನ್ನೆ ಸೌಂದರ್ಯ ನಮ್ಗೆ ಎಲ್ರಿಗೂ ಹೇಳಿದಾಗಲೂ ಸೇಮ್ ರಿಯಾಕ್ಷನ್. ಅರ್ಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲ, ಸೌಂದರ್ಯ ಹೇಗೆ ಒಪ್ಕೊಳ್ಳು? ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದು ಒಬ್ಬರಿಂದಾನೆ, ಸೌಂದರ್ಯ. ಗುಡ್ ಮಾರ್ನಿಂಗ್ ಚಿರು. ವೆರಿ ಗುಡ್ ಮಾರ್ನಿಂಗ್ ಅಚ್ಚು. ಏನು ಬೆಳಗ್ಗೆನೆ ಫುಲ್ಲು ಕೆಲಸದಲ್ಲಿ ಬ್ಯುಸಿ ಇದೆಯಾ? ಸ್ವಲ್ಪ ಡಿಸೈನ್ಸ್ ಬಂದಿತ್ತು, ನೋಡ್ತಾ ಇದ್ದೆ. ಸರಿ ಆಯ್ತು, ನಿನ್ನ ಕೆಲಸನೆಲ್ಲ ಸೈಡಿಗಿಡು. 5 ನಿಮಿಷ ನನಗೋಸ್ಕರ ಟೈಮ್ ಕೊಡು. ಏಕೆ? ನೀನು ನನ್ನ ನೋಡಿದ್ರೆ ಏನಕ್ಕೆ ಅಂತ ಗೊತ್ತಾಗತ್ತೆ. ಸಾರಿ ಅಚ್ಚು, ಇವತ್ತು ರಕ್ಷಾಬಂಧನ, ನಾನು ಅದನ್ನೇ ಮರ್ತುಬಿಟ್ಟಿದ್ದೆ. ಪರವಾಗಿಲ್ಲ ಬಿಡು. ಆದರೂ ಪ್ರತಿ ವರ್ಷ ಮರೀದೇ ಬಂದು ರಾಖಿ ಕಟ್ತೀಯಲ್ಲ, ಥ್ಯಾಂಕ್ ಯು ಸೊ ಮಚ್. ಸಂಬಂಧಗಳಲ್ಲಿ ಥ್ಯಾಂಕ್ಸ್ ಸಾರಿ ಎಲ್ಲ ಇರಬಾರ್ದು. ನಾನು ಏನೇ ಮರೆತರೂ ನಿನಗೆ ರಾಖಿ ಕಟ್ಟೋದು ಮಾತ್ರ ಯಾವತ್ತಿಗೂ ಮರೆಯಲ್ಲ. ಇಷ್ಟಕ್ಕೂ ಇಂಥ ಆಚರಣೆಗಳನ್ನೆಲ್ಲ ಗಂಡ್ಮಕ್ಳು ಬೇಗ ಮರೆತರು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮರೆಯಲ್ಲ, ನೆನ್ಪಿಟ್ಕೊಂಡಿರ್ತಾರೆ. ಅದಂತೂ ನಿಜ. ಹ್ಯಾಪಿ ರಕ್ಷಾಬಂಧನ್ ಚಿರು. ಥ್ಯಾಂಕ್ ಯು ಸೊ ಮಚ್ ಅಚ್ಚು. ಬರೀ ಥ್ಯಾಂಕ್ಸ್ ಹೇಳಿ ಎಲ್ಲ ಮುಗಿಸ್ತಿದ್ಯಲ್ಲ. ರಾಖಿ ಕಟ್ಟಾಯ್ತು, ಆರತಿ ಮಾಡಾಯ್ತು, ದುಡ್ಡು ಮಾತ್ರ ತೆಗಿತಿಲ್ಲ ಅಲ್ವಾ ಜುಗ್ಗ. ಏನಚ್ಚು, ನಿಂಗೆ ಗಿಫ್ಟ್ ತಾನೇ ಬೇಕು? ಬಾ ಹೊರಗೋಗಿ ಬರೋಣ. ನಿಂಗೆ ಏನು ಬೇಕೋ ಅದನ್ನು ಕೊಡಿಸ್ತೀನಿ. 100 ರೂಪಾಯಿ ಕೊಡು, ಅಷ್ಟೇ ಸಾಕು. 100 ರೂಪಾಯಿ? ನೋ 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 ನೋ. ಇವತ್ತು ನಮ್ಮ ಅಕ್ಕಂಗೋಸ್ಕರ ನಾನೇನಾದರೂ ಸ್ಪೆಷಲಾಗಿ ಗಿಫ್ಟ್ ಕೊಡಿಸ್ಲೇಬೇಕು. ಬೇಡ ಚಿರು, ನನಗೋಸ್ಕರ ಯಾವ ಸ್ಪೆಷಲ್ ಗಿಫ್ಟು ಬೇಡ. ನೀನು ಕೊಡೋ 100 ರೂಪಾಯಿ ಅಷ್ಟೇ ಸಾಕು ನನಗೆ. ನನ್ನ ಮಾತು ಕೇಳು. ನಾನು ಯಾರು ಮಾತಾಡೋ ಪರಿಸ್ಥಿತಿನಲ್ಲೂ ಇಲ್ಲ. ಬಾ, ಏನು ಬೇಕು ತೊಗೊಳ್ಳುವಂತ ಈಗಲೇ. ಬಾ 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 ಬಾ. ಇವ್ರನ್ನ ನೋಡಿ ಅಕ್ಕ ತಮ್ಮ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಒಂದು ಕಡೆ ಖುಷಿ ಆದರೆ, ಇನ್ನೊಂದು ಕಡೆ ನಮ್ಮ ಅಣ್ಣನಿಗೆ ನಂಗೆ ರಾಖಿ ಕಟ್ಟೋಕ್ಕಾಗಲ್ಲ ಅಂತ ನಂಗೆ ಬೇಜಾರಾಗ್ತಿದೆ. ಪ್ರತಿ ವರ್ಷ ಅಣ್ಣ ಎಲ್ಲೇ ಇದ್ರೂ ಅಣ್ಣನ ಹುಡ್ಕೊಂಡು ಅಣ್ಣಂಗೆ ರಾಖಿ ಕಟ್ತಿದ್ದೆ. ಈ ಸಲ ಮಾತ್ರ ಆಗ್ತಿಲ್ಲ. ಪಾಪ ಸಿಂಹ ನನ್ನನ್ನು ಎಷ್ಟು ನೆನೆಸ್ಕೊತಾ ಇರ್ತಾನೋ.